Quadratic equation important MCQs. First question, iದೇನ್ ಕೊಟ್ಟಿದ್ದಾರೆ ನೋಡ್ರಿ. The standard form of a quadratic equation is. So standard form ಬಂದ್ಬಿಟ್ಟು quadratic equation ax square plus bx plus c equal to 0. So ಇದು ಬಂದು standard form of quadratic equation. So option B right answer. Second question, the quadratic equation among the following is. So ಈಗ ನಿಮಗೆ quadratic equation ಅಂದ್ರೆ ಯಾವ ಫಾರ್ಮ್ ಅಲ್ಲಿ ಇರಬೇಕು, ax square plus bx plus c equal to 0 ಫಾರ್ಮ್ ಅಲ್ಲಿ ಇರಬೇಕು. ಓಕೆ, ಸೊ quadratic equation ಅಂದ್ರೆ highest ಪವರ್ ಏನಿರಬೇಕು 2 ಇರಬೇಕು. ಇಲ್ಲಿ highest ಪವರ್ 3 ಇದೆ, ಇದು quadratic equation ಅಲ್ಲ. ಇಲ್ಲಿ highest ಪವರ್ 1 ಇದೆ, ಇದು quadratic equation ಅಲ್ಲ. ಇಲ್ಲಿ highest ಪವರ್ 2 ಇದೆ, ಬಟ್ ಇಲ್ಲಿ ಏನಿದೆ, ಇಲ್ಲಿ ಈಕ್ವಲ್ ಟು 0 ಇಲ್ಲ. quadratic equation ಅಂದ್ರೆ ಈಕ್ವಲ್ ಟು 0 ಇರಬೇಕು. ಸೊ ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಆಗಲ್ಲ, ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಗುತ್ತೆ. ಓಕೆ, ಸೊ ಇದು ಕೂಡ ಅಲ್ಲ. ಇಲ್ಲಿ ನೀವು ನೋಡಿದ್ರೆ ಹೈಯೆಸ್ಟ್ ಪವರ್ 2 ಇದೆ, ಈಕ್ವಲ್ ಟು 0 ಕೂಡ ಇದೆ. ಸೊ ಇದು ಬಂದ್ಬಿಟ್ಟು ಕ್ವಾಡ್ರಾಟಿಕ್ ಈಕ್ವೇಶನ್. ಓಕೆ, ಥರ್ಡ್ ಕ್ವಶನ್, ದ ಕ್ವಾಡ್ರಾಟಿಕ್ ಈಕ್ವೇಶನ್ ಅಮಾಂಗ್ ದ ಫಾಲೋಯಿಂಗ್ ಈಸ್. ಓಕೆ, ಸೊ ಇಲ್ಲಿ ನೋಡೋ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂದ್ರೆ ಏನ್ ಹೇಳಿದೆ, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಹೈಯೆಸ್ಟ್ ಪವರ್ 2 ಇರಬೇಕು, ಆಮೇಲೆ ಈಕ್ವಲ್ ಟು 0 ಇರಬೇಕು. ಸೊ ಇಲ್ಲಿ ಹೈಯೆಸ್ಟ್ ಪವರ್ 3 ಇದೆ, ಇದಲ್ಲ. ಇಲ್ಲಿ ಹೈಯೆಸ್ಟ್ ಪವರ್ 1 ಇದೆ, ಇದು ಅಲ್ಲ. ಇಲ್ಲಿ ಹೈಯೆಸ್ಟ್ ಪವರ್ ಇದೆ -2 ಇದೆ, -2 ಕೂಡ ಇರಂಗಿಲ್ಲ, ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲ. ಹೈಯೆಸ್ಟ್ ಪವರ್ 2 ಇದೆ ಮತ್ತೆ ಈಕ್ವಲ್ ಟು 0 ಇದೆ. ಸೊ ಇದು ಕ್ವಾಡ್ರಾಟಿಕ್ ಈಕ್ವೇಶನ್. ಆಪ್ಷನ್ ಸಿ ರೈಟ್ ಆನ್ಸರ್. ಫೋರ್ತ್ ಕ್ವಶನ್, ಇಲ್ಲೇನ್ ಕೊಟ್ಟಿದ್ದಾರೆ ನೋಡ್ರಿ. ದ ಕಾನ್ಸ್ಟೆಂಟ್ ಒಬ್ಟೈನ್ಡ್ ವೆನ್ ದ ಕ್ವಾಡ್ರಾಟಿಕ್ ಈಕ್ವೇಶನ್, ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಕೊಟ್ಟಿದ್ದಾರೆ, ಈಸ್ ರಿಟರ್ನ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಈಸ್. ಸೊ ಕಾನ್ಸ್ಟೆಂಟ್ ಅಂದ್ರೆ ನಥಿಂಗ್, ಸಿ ವ್ಯಾಲ್ಯೂ ಕಂಡುಹಿಡಿಬೇಕು. ಓಕೆ, ಸೊ ಈ ಕೊಟ್ರ ಕ್ವಾಡ್ರಾಟಿಕ್ ಈಕ್ವೇಶನ್ ನೋಡ್ರಿ, 5x ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಇಂಟು 2x ಪ್ಲಸ್ 3. ಸೊ ಈಗ ಏನ್ ಮಾಡುತ್ತೆ, ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, 2 ಇಂಟು 2x 4x ಆಗುತ್ತೆ, 2 ಇಂಟು 3 ಏನಾಗುತ್ತೆ 6 ಆಗುತ್ತೆ. ಸೊ ಎಲ್ಲ ಒಂದ್ ಸೈಡ್ ತಗೊಂಡ್ಬರ್ತೀನಿ. ಪ್ಲಸ್ 4x ಈ ಕಡೆ ಬಂದ್ರೆ -4x, ಪ್ಲಸ್ 6 ಈ ಕಡೆ ಬಂದ್ರೆ -6 ಈಕ್ವಲ್ ಟು 0. ಇವಾಗ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆ, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಈಗ ನಾನು ಸಿ ವ್ಯಾಲ್ಯೂ ಬರಿಬೇಕು. ಸಿ ವ್ಯಾಲ್ಯೂ ನೋಡಿದ್ರೆ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಅಂದ್ರೆ ಮೈನಸ್ ತಗೋಬೇಕು, -6. ಈ ಸಿ ಅಂದ್ರೆ ನಥಿಂಗ್ ಬಟ್ ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ನ ಏನಂತ ಕರೀತಾರೆ, ಸಿ ಅಂತ ಕರೀತಾರೆ. ಸಿ ವ್ಯಾಲ್ಯೂ -6. ಆಪ್ಷನ್ ಡಿ ರೈಟ್ ಆನ್ಸರ್. ಫಿಫ್ತ್ ಕ್ವಶನ್, x ಇಂಟು ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 6. ದಿಸ್ ಈಸ್ ಎ. ಓಕೆ, ಅವ್ರು ಕೊಟ್ಟಿರೋದು ನೋಡ್ರಿ, x ಇಂಟು ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 6. ಸೊ ಏನಾಗುತ್ತೆ, x ಇಂಟು ಎಕ್ಸ್ ಏನು, ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು 2x ಆಗುತ್ತೆ, ಈಕ್ವಲ್ ಟು 6. ಎಕ್ಸ್ ಸ್ಕ್ವೇರ್ ಪ್ಲಸ್ 2x, ಈ ಪ್ಲಸ್ 6 ಈ ಕಡೆ ಬಂದ್ರೆ -6 ಈಕ್ವಲ್ ಟು 0. ಇದು ಯಾವ ಫಾರ್ಮ್ ಅಲ್ಲಿ ಇದೆ, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ಫಾರ್ಮ್ ಅಲ್ಲಿ ಇದೆ. ಅಂದ್ರೆ ನಥಿಂಗ್ ಬಟ್ ಇದೇನಿದು ಕ್ವಾಡ್ರಾಟಿಕ್ ಈಕ್ವೇಶನ್. ಆಪ್ಷನ್ ಬಿ ರೈಟ್ ಆನ್ಸರ್. ಸಿಕ್ಸ್ತ್ ಕ್ವಶನ್, ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಎ ಕ್ವಾಡ್ರಾಟಿಕ್ ಈಕ್ವೇಶನ್. ಈಗ ಒಂದು ಈಕ್ವೇಶನ್ ಕೊಟ್ಟಿದ್ದಾರೆ, ಅದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರೀಬೇಕು. ಸೊ ಏನ್ ಕೊಟ್ಟಿದ್ದಾರೆ, 2x ಸ್ಕ್ವೇರ್ ಇಸ್ ಈಕ್ವಲ್ ಟು 3x ಮೈನಸ್ 5. ಸೊ 2x ಸ್ಕ್ವೇರ್ ಪ್ಲಸ್ 3x ಈ ಕಡೆ ಬಂದ್ರೆ -3x, -5 ಈ ಕಡೆ ಬಂದ್ರೆ +5 ಈಕ್ವಲ್ ಟು 0. ಸೊ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆ, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ಫಾರ್ಮ್ ಅಲ್ಲಿ ಇದೆ. ಸೊ ಇದು ಬಂದ್ಬಿಟ್ಟು ರೈಟ್ ಆನ್ಸರ್. ಆಪ್ಷನ್ ಯಾವ್ದಿದೆ ನೋಡ್ರಿ, ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. ಸೆವೆಂತ್ ಕ್ವಶನ್, ಇಲ್ಲೇನ್ ಕೊಟ್ಟಿದ್ದಾರೆ ನೋಡ್ರಿ, ದ ಪ್ರಾಡಕ್ಟ್ ಆಫ್ 2 ಕನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ ಈಸ್ 30. ಸೊ ಫಸ್ಟ್ ನಿಮಗೆ ಕನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ ಅಂದ್ರೆ ಏನಂತ ಗೊತ್ತಿರ್ಬೇಕು. ಫಸ್ಟ್ ನಿಮಗೆ ಕನ್ಸಿಕ್ಯೂಟಿವ್ ಅಂದ್ರೆ ಏನಂತ ಗೊತ್ತಿರ್ಬೇಕು. ಕನ್ಸಿಕ್ಯೂಟಿವ್ ಅಂತಂದ್ರೆ ಈಗ 3 ಕನ್ಸಿಕ್ಯೂಟಿವ್ ನಂಬರ್ ಬರೀರಿ ಅಂದ್ರೆ 1 2 3 4 5 6 7 8 9, ಇಲ್ಲ ಅಂತಂದ್ರೆ 10, ಇಲ್ಲ ಅಂತಂದ್ರೆ ನಿಮಗೆ 20 ಕೊಟ್ರ ಅನ್ಕೊಂಡ್ರಿ ಸ್ಟಾರ್ಟಿಂಗ್ ನಂಬರ್. ಓಕೆ, ಸೊ ಕನ್ಸಿಕ್ಯೂಟಿವ್ ನಂಬರ್ ಏನಾಗ್ತದೆ 20 21 22, ಇವನ್ ಕನ್ಸಿಕ್ಯೂಟಿವ್ ನಂಬರ್ ಅಂತ ಅಂತಾರೆ. ಸೊ ಇಲ್ಲಿ ಕೊಟ್ಟಿರೋದು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಅವರು 2 ಕನ್ಸಿಕ್ಯೂಟಿವ್, 2 ಕನ್ಸಿಕ್ಯೂಟಿವ್ ತಗೋಬೇಕು ಪಾಸಿಟಿವ್ ಇಂಟೀಜರ್. ಸೊ ಪಾಸಿಟಿವ್ ಇಂಟೀಜರ್ ಅಂದ್ರೆ ಏನು, 1 2 3 4 5 ಇವು ಅನ್ಕೋಣ ಪಾಸಿಟಿವ್ ಇಂಟೀಜರ್. ಓಕೆ, ಸೊ ಎಷ್ಟು ನಂಬರ್ ತಗೋಬೇಕಂತೆ, 2 ಕನ್ಸಿಕ್ಯೂಟಿವ್. 2 ಕನ್ಸಿಕ್ಯೂಟಿವ್ ಅಂದ್ರೆ 1 ತಗೊಂಡ್ರೆ ಅದು ಕನ್ಸಿಕ್ಯೂಟಿವ್ ಏನು. ಓಕೆ, ಸೊ ಇವ್ರಿಬ್ಬರ ಮಧ್ಯೆ ಗ್ಯಾಪ್ ಎಷ್ಟಿದೆ ನೋಡ್ರಿ, 2 ಅಲ್ಲಿ 1 ಹೋದ್ರೆ 1 ಗ್ಯಾಪ್ ಇದೆ. ಸೊ ನಾವೇನ್ ತಗೋಬೇಕಂದ್ರೆ, ಲೆಟ್ 2 ಕನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ ನ
ಬಿ ಏನಂತ ಹೋಗ್ಬೇಕಂದ್ರೆ ಒಂದು ಎಕ್ಸ್ ತಗೊಂಡ್ರೆ ಇನ್ನೊಂದ್ ಏನಿರುತ್ತೆ ಎಷ್ಟು ಡಿಫ್ರೆನ್ಸ್ ಇರ್ಬೇಕು ಒನ್ ಒಂದ್ ಎಕ್ಸ್ ಇದ್ರೆ ಇನ್ನೊಂದು ಎಕ್ಸ್ ಪ್ಲಸ್ ಒನ್ ಅಂತ ತಗೋಬೇಕು. ಓಕೆ, ಸೊ ಎರಡು ಪಾಸಿಟಿವ್ ಇಂಟಿಜರ್ ಏನು ಕನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟಿಜರ್ ಎಕ್ಸ್ ಪ್ಲಸ್ ಒನ್. ಈಗ ಈಕ್ವೇಶನ್ ಬರಿ ಅಂತ ಕೇಳ್ತಾ ಇದ್ದಾನೆ. ಪ್ರಾಡಕ್ಟ್ ಅಂದ್ರೆ ಏನು ಮಲ್ಟಿಪ್ಲೈ ಅಂದ್ರೆ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತಂತೆ 30. ಸೊ ನಥಿಂಗ್ ಬಟ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒನ್ ಇವ್ರಿಬ್ಬರ ಮಲ್ಟಿಪ್ಲೈ ಮಾಡಿದ್ರೆ 30 ಬರಬೇಕು. ಇದು ಈಕ್ವೇಶನ್. ಸೊ ಆಪ್ಷನ್ ಡಿ ರೈಟ್ ಆನ್ಸರ್. 8th question, the discriminant of the quadratic equation. So general equation ಕೊಟ್ಟಿದ್ದಾರೆ. ಸೊ discriminant ಅಂದ್ರೆ nothing but ಏನು discriminant ಅಂದ್ರೆ nothing but b square minus 4ac. ಸೊ ಆಪ್ಷನ್ ಎ ರೈಟ್ ಆನ್ಸರ್. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ ಕ್ಯೂ ಆರ್ ಕೋಡ್ಗೆ ಪೇಮೆಂಟ್ ಮಾಡ್ರಿ. ಐದರ್ 100 rupees, 200, 300 ಅಥವಾ 500 ಅಥವಾ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಓಕೆ, ಸೊ ನಾನು ಆಲ್ಮೋಸ್ಟ್ 1700 ವಿಡಿಯೋಸ್ ಮಾಡಿದ್ದೀನಿ. ಸೊ ಬಹಳ ಎಫರ್ಟ್ ಹಾಕಿದ್ದೀನಿ. ಸೊ ಆ ಎಫರ್ಟ್ ನಿಮ್ಗೆ ಇಷ್ಟ ಆದ್ರೆ ಓಕೆ, ಈ ಕ್ಯೂ ಆರ್ ಕೋಡ್ಗೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಅದರಿಂದ ನನ್ನ ಚಾನಲ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಈ ತರ ಮೋರ್ ನಂಬರ್ ಆಫ್ ವಿಡಿಯೋಸ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಕ್ಯೂ ಆರ್ ಕೋಡ್ಗೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. 9th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ವ್ಯಾಲ್ಯೂ ಆಫ್ ಡಿಸ್ಕ್ರಿಮೆಂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್. ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಕೊಟ್ಟಿದ್ದಾರೆ, ಅದರ ಡಿಸ್ಕ್ರಿಮೆಂಟ್ ಕಂಡಿಬೇಕು. ಓಕೆ, ಸೊ ಅವ್ರು ಕೊಟ್ರೆ ಇಕ್ವೇಶನ್ ಏನು ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 4 ಈಕ್ವಲ್ ಟು 0 ಯಾವ ಫಾರ್ಮಲ್ ಇದೆ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0 ಫಾರ್ಮಲ್ ಇದೆ. ಇಲ್ಲಿ ಏನಿಲ್ಲ ಅಂದ್ರೆ 1. ಸೊ ಎ ವ್ಯಾಲ್ಯೂ 1, ಬಿ ವ್ಯಾಲ್ಯೂ 4, ಸಿ ವ್ಯಾಲ್ಯೂ 4. ಸೊ ನಾವು ಇವಾಗ ಏನ್ ಫೈಂಡ್ ಮಾಡಬೇಕು, ಬಿ ಸ್ಕ್ವೇರ್ ಮೈನಸ್ 4ac ಕಂಡಿಬೇಕು. ಡಿಸ್ಕ್ರಿಮೆಂಟ್ ಅಂದ್ರೆ ಬಿ ಸ್ಕ್ವೇರ್ ಮೈನಸ್ 4ac. ಬಿ ವ್ಯಾಲ್ಯೂ 4 ಇದೆ, 4 ಸ್ಕ್ವೇರ್ ಮೈನಸ್ 4 ಇಂಟು ಎ ವ್ಯಾಲ್ಯೂ 1, ಸಿ ವ್ಯಾಲ್ಯೂ 4. 4 ಸ್ಕ್ವೇರ್ 16, 4 1 4, 4 4 16. 16 ಅಲ್ಲಿ 16 ಹೋದ್ರೆ 0. ಆನ್ಸರ್ ಬಂದ್ಬಿಟ್ಟು 0. ಆಪ್ಷನ್ ಎ ರೈಟ್ ಆನ್ಸರ್. ಕ್ವಶನ್, ಇಫ್ ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮೆಂಟ್ ಆಫ್ ಎ ಕ್ವಾಡ್ರಾಟಿಕ್ ಇಕ್ವೇಶನ್ ಇಸ್ 0. ಸೊ ನಮಗೆ ಏನ್ ಗೊತ್ತಂದ್ರೆ ಕ್ವಾಡ್ರಾಟಿಕ್ ಡಿಸ್ಕ್ರಿಮೆಂಟ್ ಅಂದ್ರೆ ನಥಿಂಗ್ ಬಟ್ ಏನು ಬಿ ಸ್ಕ್ವೇರ್ ಮೈನಸ್ 4ac. ಅದು ಏನಾದ್ರೂ 0 ಇದ್ರೆ ಓಕೆ, ಇಫ್ ಡಿಸ್ಕ್ರಿಮೆಂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ ಇಸ್ 0 ಇದ್ರೆ ದೆನ್ ಏನ್ ಕೇಳ್ತಾ ಇದಾರೆ, ನೇಚರ್ ಆಫ್ ದ ರೂಟ್ಸ್. ಎಂತ ರೂಟ್ಸ್ ಬರುತ್ತೆ, ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0 ಇದ್ರೆ 2 ಈಕ್ವಲ್ ರಿಯಲ್ ರೂಟ್ಸ್ ಬರುತ್ತೆ. ಸೊ ಆಪ್ಷನ್ ಯಾವುದು, ರೂಟ್ಸ್, ದೆನ್ ದ ನೇಚರ್ ಆಫ್ ದ ರೂಟ್ಸ್ ಈಸ್ ರಿಯಲ್ ಅಂಡ್ ಈಕ್ವಲ್. ಓಕೆ, ಸೊ ಆಪ್ಷನ್ ಬಿ ರೈಟ್ ಆನ್ಸರ್. 11th question, the nature of the roots of the quadratic equation x square minus 2x plus 1 equal to 0 is it as. Okay, so our quadratic equation ಅವರೇ ಕೊಟ್ಟಿದ್ದಾರೆ, x square minus 2x plus 1 equal to 0. ನಾವೇನ್ ಹೇಳ್ಬೇಕು, ನೇಚರ್ ಆಫ್ ದ ರೂಟ್ಸ್ ಹೇಳ್ಬೇಕು. ಸೊ ಇದು ಯಾವ ಫಾರ್ಮಲ್ ಇದೆ, ax square plus bx plus c equal to 0 ಫಾರ್ಮಲ್ ಇದೆ. ಇಲ್ಲಿ ಏನಿಲ್ಲ ಅಂದ್ರೆ 1, a ವ್ಯಾಲ್ಯೂ 1, b ವ್ಯಾಲ್ಯೂ ಏನಾಗುತ್ತೆ, ಇಲ್ಲಿ ಪ್ಲಸ್ ಮೈನಸ್ ಅಂದ್ರೆ ನಾವು ಮೈನಸ್ ತಗೋಬೇಕು, -2, c ವ್ಯಾಲ್ಯೂ ಏನು 1. ಸೊ ಈಗ ನಾವು ಫಸ್ಟ್ ಬಿ ಸ್ಕ್ವೇರ್ ಮೈನಸ್ 4ac ಕಂಡಿಡಿಯೋಣ. ಬಿ ವ್ಯಾಲ್ಯೂ -2 ಸ್ಕ್ವೇರ್ ಮೈನಸ್ 4 ಇಂಟು ಎ ವ್ಯಾಲ್ಯೂ 1, ಸಿ ವ್ಯಾಲ್ಯೂ 1. -2 ಸ್ಕ್ವೇರ್ ಏನಾಗುತ್ತೆ, +4 ಆಗುತ್ತೆ. 4 1 4, 4 4 ಅಲ್ಲಿ 4 ಹೋದ್ರೆ 0. ಸೊ ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0 ಬಂದೆ ಅಂದ್ರೆ ಎಂತ ರೂಟ್ಸು, 2 ಈಕ್ವಲ್ ರಿಯಲ್ ರೂಟ್ಸ್ ಬರುತ್ತೆ. ಓಕೆ, ಎರಡು ಆನ್ಸರ್ ಸೇಮ್ ಬರುತ್ತೆ, 2 ಈಕ್ವಲ್ ರಿಯಲ್ ರೂಟ್ಸ್ ಬರುತ್ತೆ. ಸೊ ಆಪ್ಷನ್ ಎ ರೈಟ್ ಆನ್ಸರ್. 12th question, if the roots of the quadratic equation, ಒಂದು quadratic equation ಕೊಟ್ಟಿದ್ದಾರೆ, are real and equal, then the value of k is. ಈಗ ನಾನು k ವ್ಯಾಲ್ಯೂ ಫೈಂಡ್ ಮಾಡಬೇಕು. ಅವ್ರು ಏನ್ ಕೊಟ್ಟಿದ್ದಾರೆ, ರೂಟ್ಸ್ ಆರ್ ರಿಯಲ್ ಅಂಡ್ ಈಕ್ವಲ್. ಓಕೆ, ಈಕ್ವಲ್ ಇದಾವೆ ರಿಯಲ್ ಇದಾವೆ ಅಂದ್ರೆ ಇಂಡೈರೆಕ್ಟ್ ಆಗಿ ಏನ್ ಕೊಟ್ಟಂಗ ಅವ್ರ ಅರ್ಥ, ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0 ಅಂತ ಕೊಟ್ಟಂಗೆ. ಓಕೆ, ಸೊ ಕಂಡೀಷನ್ ಏನು, ರೂಟ್ಸ್ ಆರ್ ರಿಯಲ್ ಅಂಡ್ ಈಕ್ವಲ್ ಅಂದ್ರೆ ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0 ಅಂತ ಕೊಟ್ಟಂಗೆ. ಸೊ ಈ ಕ್ವಾಡ್ರಾಟಿಕ್ ಇಕ್ವೇಶನ್ ಏನ್ ಕೊಡಿದ್ದಾರೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ ಕೆ ಈಕ್ವಲ್ ಟು 0. ಇದು ಯಾವ ಫಾರ್ಮಲ್ ಇದೆ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0 ಫಾರ್ಮಲ್ ಇದೆ. ಇಲ್ಲಿ ಏನಿಲ್ಲ ಅಂದ್ರೆ 1, ಎ ವ್ಯಾಲ್ಯೂ 1, ಬಿ ವ್ಯಾಲ್ಯೂ 6, ಸಿ ವ್ಯಾಲ್ಯೂ ಕೆ. ಓಕೆ, ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಬಿ ವ್ಯಾಲ್ಯೂ ಏನು 6, 6 ಸ್ಕ್ವೇರ್ ಮೈನಸ್ 4 ಇಂಟು ಎ ವ್ಯಾಲ್ಯೂ 1, ಸಿ ವ್ಯಾಲ್ಯೂ ಕೆ. ಓಕೆ, ಈಕ್ವಲ್ ಟು 0. 6 ಸ್ಕ್ವೇರ್ 36, 4 1 4, 4 ಇಂಟು ಕೆ 4k ಈಕ್ವಲ್ ಟು 0. -4k, ಈ ಪ್ಲಸ್ 36 ಹಾಕೊಂಡ್ರೆ -36, k ಇಸ್ ಈಕ್ವಲ್ ಟು -36 ಇಂಟು -4 ಈ ಕಡೆ ಹೋದ್ರೆ ಡಿವೈಡ್ ಬೈ -4 ಆಗುತ್ತೆ. ಮೈನಸ್ ಮೈನಸ್ ಕ್ಯಾನ್ಸಲ್,
4 1 ಜಾ 4 9 ಜಾ ಕೆ ವ್ಯಾಲ್ಯೂ ಬಂದ್ಬಿಟ್ಟು 9. ಓಕೆ, ಸೊ ಆಪ್ಷನ್ ಎ ರೈಟ್ ಆನ್ಸರ್. 13th ಕ್ವಶನ್, ಇಫ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ ಆರ್ ರಿಯಲ್ ಅಂಡ್ ಡಿಸ್ಟಿಂಕ್ಟ್ ಅಂತ ಕೊಟ್ಟಿದ್ದಾರೆ. ರಿಯಲ್ ಅಂಡ್ ಡಿಸ್ಟಿಂಕ್ಟ್ ಅಂದ್ರೆ, ಓಕೆ, ರಿಯಲ್ ಅಂಡ್ ಡಿಸ್ಟಿಂಕ್ಟ್ ಅಂದ್ರೆ ಅರ್ಥ ಏನು? ವಿ ಸ್ಕ್ವೇರ್ ಮೈನಸ್ 4ac ಈಸ್ ಗ್ರೇಟರ್ ದೆನ್ 0 ಅಂತ ಅರ್ಥ. ಸೊ ಆಪ್ಷನ್ ಡಿ ರೈಟ್ ಆನ್ಸರ್. ಓಕೆ, 14th ಕ್ವಶನ್, ದ ರೂಟ್ಸ್ ಆಫ್ ದ ಇಕ್ವೇಶನ್ x minus 3 into x plus 2 equal to 0 are. ಸೊ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, x minus 3 into x plus 2 equal to 0. ಓಕೆ, ಸೊ ಈಗ ನೀವೇ ನೋಡ್ರಿ, ಎರಡ್ ನಂಬರ್ ಮಲ್ಟಿಪ್ಲೈ ಮಾಡಿದಾಗ, ಓಕೆ, ಎರಡ್ ನಂಬರ್ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ 0 ಬರ್ಬೇಕಂದ್ರೆ ಐದರ್ ಇವನಾದ್ರೂ 0 ಇರ್ಬೇಕು, ಇಲ್ಲ ಇವನಾದ್ರೂ 0 ಇರ್ಬೇಕು. ಸೊ ಇಲ್ಲಿ ಎರಡ್ ನಂಬರ್ ಇದೆ, ಆನ್ಸರ್ ಏನ್ ಬಂದಿದೆ 0. ಅದರ ಅರ್ಥ ಏನು? ಐದರ್ ಇವನಾದ್ರೂ 0 ಇರ್ಬೇಕು, ಇಲ್ಲ ಇವನಾದ್ರೂ 0 ಇರ್ಬೇಕು. ಸೊ ಈಗ ನಾನೇನ್ ಬರ್ತೀನಿ, ಎಕ್ಸ್ ಮೈನಸ್ 3 ಈಕ್ವಲ್ ಟು 0 ಆರ್ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0. ಸೊ ಮೈನಸ್ 3 ಆ ಕಡೆ ಹೋದ್ರೆ ಪ್ಲಸ್ 3, ಪ್ಲಸ್ 2 ಆ ಕಡೆ ಹೋದ್ರೆ ಮೈನಸ್ 2. ಸೊ ಎರಡು ಆನ್ಸರ್ ಏನು? 3 ಮತ್ತೆ ಮೈನಸ್ 2. ಆಪ್ಷನ್ ಬಿ ರೈಟ್ ಆನ್ಸರ್. 15th ಕ್ವಶನ್, ಇಫ್ ಒನ್ ಆಫ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್, ಓಕೆ, ಸೊ ಈಸ್ 5 ಅಂತ ಕೊಟ್ಟಿದ್ದಾನೆ, ದೆನ್ ದ ಅದರ್ ರೂಟ್ ಈಸ್. ಸೊ ಇಲ್ಲಿ ಸಿಂಪಲ್ ನೋಡ್ರಿ, ಓಕೆ, ಏನ್ ಕೊಟ್ಟಿದ್ದಾನೆ? 2x minus 3 into x plus 5 equal to 0 ಅಂತ ಕೊಟ್ಟಿದ್ದಾನೆ. ಓಕೆ, ಈಗ ನೀವು ನೋಡಿದ್ರೆ ನಾನು ಆಲ್ರೆಡಿ ಹೇಳಿದೆ ತಾನೆ, ಎರಡ್ ನಂಬರ್ ಮಲ್ಟಿಪ್ಲೈ ಮಾಡಿದಾಗ, ಓಕೆ, ಒಂದ್ ನಿಮಿಷ, ಎರಡ್ ನಂಬರ್ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ 0 ಬರ್ಬೇಕಂದ್ರೆ ಐದರ್ ಇವನಾದ್ರೂ 0 ಇರ್ಬೇಕು, ಇಲ್ಲ ಇವನಾದ್ರೂ 0 ಇರ್ಬೇಕು. ಸೊ ಇವಾಗ ಇವನಾದ್ರೂ 0 ಇರ್ಬೇಕಿಲ್ಲ ಇವನಾದ್ರೂ 0 ಇರ್ಬೇಕು. 2x minus 3 equal to 0 ಆರ್ x plus 5 equal to 0. ಸೊ 2x minus 3 ಆ ಕಡೆ ಹೋದ್ರೆ ಪ್ಲಸ್ 3, x is equal to 3 into 2 ಈ ಕಡೆ ಬಂದ್ರೆ ಡಿವೈಡ್ ಬೈ 2 ಆರ್ ಪ್ಲಸ್ 5 ಆ ಕಡೆ ಹೋದ್ರೆ ಮೈನಸ್ 5. ಸೊ ಒಂದು ರೂಟ್ ಅವರೇ ಕೊಟ್ಟಿದ್ದಾರೆ, ಒನ್ ಆಫ್ ದ ರೂಟ್ ಈಸ್ ಮೈನಸ್ 5, ಇದು ಅವರೇ ಕೊಟ್ಟಿದ್ದಾರೆ. ಸೊ ಇನ್ನೊಂದು ರೂಟ್ ಯಾವುದು? 3/2. ಸೊ ಆಪ್ಷನ್ ಸಿ ರೈಟ್ ಆನ್ಸರ್. 16th ಕ್ವಶನ್, ಇಫ್ ಒನ್ ಆಫ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್, ಓಕೆ, ಸೊ ಈಗ ಏನ್ ಕೊಟ್ಟಿದ್ದಾರೆ? ಒಂದು ಇಕ್ವೇಶನ್ ಕೊಟ್ಟಿದ್ದಾರೆ, ಒನ್ ಆಫ್ ದ ರೂಟ್ಸ್ ಅಂದ್ರೆ ಒಂದು ಸೊಲ್ಯೂಷನ್ ಬಂದ್ಬಿಟ್ಟು 2 ಅಂತ ಕೊಟ್ಟಿದ್ದಾರೆ, ನಥಿಂಗ್ ಬಟ್ ಎಕ್ಸ್ ವ್ಯಾಲ್ಯೂ 2 ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನಾನೇನು ಎ ವ್ಯಾಲ್ಯೂ ಕಂಡುಹಿಡಬೇಕು. ಸೊ 2x ಸ್ಕ್ವೇರ್ ಪ್ಲಸ್ ax ಪ್ಲಸ್ 6 ಈಕ್ವಲ್ ಟು 0. ಸೊ ಎಕ್ಸ್ ಇದ್ದಲ್ಲಿ ಏನ್ ಹಾಕ್ರಿ? 2 ಹಾಕ್ರಿ. ಓಕೆ, ಎಕ್ಸ್ ಇದ್ದಲ್ಲೆಲ್ಲ 2 ಹಾಕ್ರಿ. ಅವಾಗ ಏನಾಗುತ್ತೆ? ಇದೇನಿದು? ನೀವು ನೋಡಿದ್ರೆ 2 ಸ್ಕ್ವೇರ್ 4, 4 2 ಜಾ 8, 8 ಪ್ಲಸ್ 2a ಪ್ಲಸ್ 6 ಈಕ್ವಲ್ ಟು 0. ಈಗ 8 ಪ್ಲಸ್ 6 ಏನಾಗುತ್ತೆ? 2a ಪ್ಲಸ್ 8 ಪ್ಲಸ್ 6 14 ಆಗುತ್ತೆ, ಈಕ್ವಲ್ ಟು 0. 2a ಇಸ್ ಈಕ್ವಲ್ ಟು ಪ್ಲಸ್ 14 ಹಾಕೊಂಡು ಹೋದ್ರೆ ಮೈನಸ್ 14. ಸೊ a ಇಸ್ ಈಕ್ವಲ್ ಟು ಮೈನಸ್ 14 ಇಂಟು 2 ಈ ಕಡೆ ಬಂದ್ರೆ ಡಿವೈಡ್ ಬೈ 2. 2 1 ಜಾ 2 7 ಜಾ, a ವ್ಯಾಲ್ಯೂ ಏನಾಯ್ತು? ಮೈನಸ್ 7 ಆಯ್ತು. ಆಪ್ಷನ್ ಸಿ ರೈಟ್ ಆನ್ಸರ್. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ QR ಕೋಡ್ಗೆ ಪೇಮೆಂಟ್ ಮಾಡ್ರಿ. ಐದರ್ 100 ರುಪೀಸ್, 200, 300 ಅಥವಾ 500, ಅಥವಾ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಓಕೆ, ಸೊ ನಾನು ಆಲ್ಮೋಸ್ಟ್ 1700 ವಿಡಿಯೋಸ್ ಮಾಡಿದ್ದೀನಿ. ಸೊ ಬಹಳ ಎಫರ್ಟ್ ಹಾಕಿದ್ದೀನಿ. ಸೊ ಆ ಎಫರ್ಟ್ ನಿಮ್ಗೆ ಇಷ್ಟ ಆದ್ರೆ, ಓಕೆ, ಈ QR ಕೋಡ್ಗೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಅದರಿಂದ ನನ್ನ ಚಾನಲ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಈ ತರ ಮೋರ್ ನಂಬರ್ ಆಫ್ ವಿಡಿಯೋಸ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ QR ಕೋಡ್ಗೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ, ಓಕೆ, ನನ್ನ ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗ್ರಿ. ಆ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವೇನ್ ಮಾಡ್ರಿ, ಆ ಲಿಂಕ್ ನ ಕ್ಲಿಕ್ ಮಾಡ್ಬಿಟ್ಟು ನನ್ನ ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗ್ರಿ. ಅದರಿಂದ ಅಡ್ವಾಂಟೇಜ್ ಏನಂದ್ರೆ, ಓಕೆ, ಎಲ್ಲಾ ವಿಡಿಯೋ ಲಿಂಕ್ ಅದರಲ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ನನ್ನ ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಕ್ವಾಡ್ರಾಟಿಕ್ ಇಕ್ವೇಶನ್ ಎಲ್ಲಾ ಇಂಪಾರ್ಟೆಂಟ್ ಕ್ವಶನ್ MCQ 1 ಮಾರ್ಕ್, 2 ಮಾರ್ಕ್ ಮತ್ತೆ 3 ಮಾರ್ಕ್ ಎಲ್ಲ ಸಾಲ್ವ್ ಮಾಡ್ಬಿಟ್ಟು ಅದ್ರದ್ದು ಒಂದು ಪ್ಲೇ ಲಿಸ್ಟ್ ಲಿಂಕ್ ಮಾಡಿದ್ದೀನಿ. ಆ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ.